ಸೊ ವೆನ್ ಪೀಪಲ್ ಆಸ್ಕ್ ಮೀ ನೀನು ಬಿ ಹೇಗೆ ತಿಂತಾನೆ, ಎಷ್ಟು ತಿಂತಾನೆ, ಕ್ವಾಂಟಿಟಿ ಅದು ಇದು ಚೆನ್ನಾಗಿ ತಿಂತಾನೆ ಅಂತೆಲ್ಲ ಕೇಳಿದಾಗ ಆನೆಸ್ಟ್ಲಿ ಐ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಬಿಕಾಸ್ ಎವ್ರಿ ಡೇ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಸಮ್ ಡೇಸ್ ಹಿ ಇಟ್ಸ್ ಒನ್ ಇಡ್ಲಿ, ಸಮ್ ಡೇಸ್ ಟೂ, ಸಮ್ ಡೇಸ್ ಒನ್ ಬೈಟ್, ಸಮ್ ಡೇಸ್ ಟೂ ಬೈಟ್, ಸಮ್ ಡೇಸ್ ಹಾಫ್ ಇಡ್ಲಿ, ಸಮ್ ಡೇಸ್ ಏನು ತಿನ್ನೋದು. ಆ್ಯಂಡ್ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ನಾನು ತುಂಬ ಕಡಿಮೆ ಕಾನ್ಸಂಟ್ರೇಷನ್ ಕೊಡೋಂಥ ಪಾರ್ಟ್ ಏನಪ್ಪ ಅಂತಂದರೆ ಅದೇ ಕ್ವಾಂಟ್. ಸೊ ಚೆನ್ನಾಗಿ ತಿನ್ನ ಅಂತ ಅಂದ್ಕೊಂಡ್ರೆ ಓಕೆ, ನೆನ್ನೆ ಒನ್ ಬೈಟ್ ತಿಂದಿದ್ದ, ಸೊ ಪ್ರಾಬಬಲಿ ಇವತ್ತು 2 ಬೈಟ್ಸ್ ತಿಂದಿದ್ದಾನೆ, ಯಾ ಗುಡ್, ಚೆನ್ನಾಗಿ ನನಗಿಂತ ಬೆಟರ್ ತಿಂದಿದ್ದಾನೆ ಅಂತ ನಾನು ಮನಸ್ಸಲ್ಲಿ ಅನ್ಕೋಬೇಕು. ಆ್ಯಂಡ್ ವಿಲ್ ಐ ಗೆಟ್ ಹ್ಯಾಪಿ ವೆನ್ ಹಿ ಇಟ್ಸ್ ಗುಡ್? Definitely yes. Will I get sad or feel unhappy when he doesn't? No, 200% no. Because my job is done the moment I offer food to him, and now it's his job whether to pick it, eat it, throw it or whatever. So definitely I don't feel sad because ನನ್ನ ಕೆಲಸ ನಾನು ಮಾಡಿ ಆಗಿದೆ. ಆ್ಯಂಡ್ ಜಸ್ಟ್ ಥಿಂಕ್, ನಾನು ಎಷ್ಟು ತಿನ್ನಬೇಕು ಅಂತ ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ರೆ ಒಂದು ತಟ್ಟೆ ಫುಲ್ ಇಷ್ಟು ರೈಸ್ ನೀನು ತಿನ್ನಬೇಕು ಅಂತ, ವೆನ್ ಹಿ ಪುಟ್ಸ್ ಪ್ರೆಷರ್ ಆನ್ ಮೀ, ಡೆಫಿನೆಟ್ಲಿ ದಟ್ಸ್ ನಾಟ್ ಮೈ ಕೆಪಾಸಿಟಿ. ಐ ಕ್ಯಾನ್ ನಾಟ್ ಈಟ್ ಇಟ್. ಸೇಮ್ ವೇ ಹಿ ಈಸ್ ಎ ಹ್ಯೂಮನ್ ಬೀಯಿಂಗ್. ಅವನಿಗೆ ಗೊತ್ತು ಎಷ್ಟು ತಿನ್ನಬೇಕು, ಅವ್ನು ಹೊಟ್ಟೆ, ಅವ್ನು ಹಸಿವಾದರೆ ಅವ್ನು ತಿಂತಾನೆ, ಹಸಿವಾಗಲಿಲ್ಲ ಅಂದರೆ ತಿನ್ನೋದು. ಆಲ್ವೇಸ್ ದ ಕ್ವಾಲಿಟಿ ನಾಟ್ ದ ಕ್ವಾಂಟಿಟಿ. ವೆದರ್ ಐ ಆಮ್ ಗಿವಿಂಗ್ ಅ ನ್ಯೂಟ್ರಿಷನಿಸ್ಟ್ ಫುಡ್ ಟು ಹಿಮ್ ಆರ್ ನಾಟ್, that is more important to me than the quantity. ಅಷ್ಟೇ. ಬಾಯ್.